ಆಗಸ್ಟ್ 26 ಅಂದರೆ ನಿನ್ನೆ ಟಾಕ್ಸಿಕ್ ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಯಿತು. ರಿಲೀಸ್ ಆಗಿದ್ದು ಸಾಕಷ್ಟು ಜನ ಯಶ್ ಅಭಿಮಾನಿಗಳು ಪ್ರೇಕ್ಷಕರು ಥಿಯೇಟರ್ಗಳಿಗೆ ಮುಗಿಬಿದ್ದು ಸಿನಿಮಾವನ್ನು ನೋಡಿದ್ರು. ಸಿನಿಮಾ ನೋಡಿದ್ರು, ಆದರೆ ಸಿನಿಮಾ ಕಲೆಕ್ಷನ್ ಎಷ್ಟಾಗಿದೆ ಗೊತ್ತಾ? ಸಿನಿಮಾ ಕಲೆಕ್ಷನನ್ನು ನೀವು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಇವಾಗ ನನ್ನ ಹತ್ರ ಏನಿಲ್ಲ ಅಂತ ಹೇಳಿದ್ರು ಸಿನಿಮಾ ಕಲೆಕ್ಷನ್ ಬಗ್ಗೆ 2 ರಿಪೋರ್ಟ್ ಇದೆ. ಮೊದಲನೇ ರಿಪೋರ್ಟ್ ಏನಪ್ಪ ಅಂತ ಹೇಳಿದ್ರೆ ಸ್ಯಾಕ್ನಿಲ್ಕ್ ವರದಿ ಪ್ರಕಾರ ಏನು ಕಲೆಕ್ಷನ್ ಆಗಿದೆ ಅಂತ ಹೇಳಿ ನಾನು ಮೊದಲನೇದಾಗಿ ಹೇಳ್ತೀನಿ. ಅದಾದ ಮೇಲೆ KVN ಪ್ರೊಡಕ್ಷನ್ಸ್ ಅವರು ಅಧಿಕೃತವಾಗಿ ಹೇಳಿರುವಂತಹ ಮಾಹಿತಿ ಏನಿದೆ ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ನಾವು ಕಲೆಕ್ಷನ್ ಎಷ್ಟಾಗಿದೆ ಅಂತ ಸ್ಯಾಕ್ನಿಲ್ಕ್ ವರದಿ ಪ್ರಕಾರ ನೋಡೋದಾದ್ರೆ ನಮ್ಮ ಕನ್ನಡ ವರ್ಷನ್ನಲ್ಲಿ ಏನಿಲ್ಲ ಅಂತ ಹೇಳಿದ್ರು ಸಿನಿಮಾ ಗಳಿಸಿರೋದು ಮೊದಲನೇ ದಿನ 30.5 ಕೋಟಿಯನ್ನ. ಇನ್ನು ಆಂಧ್ರ ಹಾಗೆ ತೆಲುಗು ವರ್ಷನ್ನಲ್ಲಿ ನಾವು ನೋಡೋದಾದ್ರೆ ಸಿನಿಮಾ ಗಳಿಸಿರೋದು 18.5 ಕೋಟಿಯನ್ನ. ಇನ್ನು ಹಿಂದಿ ವರ್ಷನ್ನಲ್ಲಿ 55 ಕೋಟಿಯನ್ನು ಕಲೆಕ್ಷನ್ ಮಾಡಿದೆ ಫಸ್ಟ್ ಡೇ. ಇನ್ನು ತಮಿಳು ವರ್ಷನ್ನಲ್ಲಿ ಏನಿಲ್ಲ ಅಂತ ಹೇಳಿದ್ರು 6.75 ಕೋಟಿ. ಕೇರಳ ವರ್ಷನ್ನಿಂದ ಏನಿಲ್ಲ ಅಂತ ಹೇಳಿದ್ರು 2.25 ಕೋಟಿಯನ್ನು ಈಗಾಗಲೇ ಚಿತ್ರರಂಗ ಕಲೆಕ್ಷನ್ ಮಾಡಿದೆ, ಅದು ನಮ್ಮ ಭಾರತದಲ್ಲಿ. ಇನ್ನು ಓವರ್ಸೀಸ್ ಪ್ರಕಾರ ನಾವು ನೋಡೋದಾದ್ರೆ ಅಂದರೆ ವಿಶ್ವಾದ್ಯಂತ ರಿಲೀಸ್ ಆಗಿದ್ದರಿಂದ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿದ್ದರಿಂದ ಓವರ್ಸೀಸಿಂದ ಅವರಿಗೆ ಬಂದಿರುವಂತಹ ಒಟ್ಟು ಕಲೆಕ್ಷನ್ ಮೊದಲನೇ ದಿನ 20 ಕೋಟಿ ಅಂತ ಹೇಳಲಾಗ್ತದೆ. ಇನ್ನು ಎಲ್ಲ ಓವರಾಲ್ ನಾವು ನೋಡೋದಾದರೆ ನಮ್ಮ ಈ ಟಾಕ್ಸಿಕ್ ಸಿನಿಮಾದ ಒಟ್ಟು ಗಳಿಕೆ ಮೊದಲನೇ ದಿನ 140 ಕೋಟಿ ಅಂದಾಜು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಯಲ್ಲಿ ಈ ಸಿನಿಮಾ ಟಾಕ್ಸಿಕ್ ಸಿನಿಮಾ ಏನಿಲ್ಲ ಅಂತ ಹೇಳಿದ್ರು 24,597 ಶೋಗಳನ್ನು ನಿನ್ನೆ ಪ್ರದರ್ಶಿಸಿದೆ. ಅಂದರೆ ಎಷ್ಟು ಜನ ಟಾಕ್ಸಿಕ್ ಸಿನಿಮಾನ ನೋಡಿದ್ದಾರೆ, ಎಷ್ಟು ಸ್ಕ್ರೀನ್ಗಳಲ್ಲಿ ನೋಡಿದ್ದಾರೆ ವಿಶ್ವಾದ್ಯಂತ ಅಂತ ನಮಗಿಲ್ಲೇ ಗೊತ್ತಾಗ್ಬಿಡುತ್ತೆ. 24,597 ಶೋಗಳು ನಿನ್ನೆ ಮೊದಲನೇ ದಿನ ಟಾಕ್ಸಿಕ್ ಸಿನಿಮಾ ಪ್ರದರ್ಶನ ಮಾಡಿರೋ ಅಂಥದ್ದು. ಇದು ಸ್ಯಾಕ್ನಿಲ್ಕ್ ವರದಿ ಪ್ರಕಾರ. KVN ಪ್ರೊಡಕ್ಷನ್ಸ್ ಅವರ ಅಧಿಕೃತ ಮಾಹಿತಿ ಪ್ರಕಾರ ಈಗಾಗಲೇ ಟಾಕ್ಸಿಕ್ ಮೊದಲನೇ ದಿನ 301.69 ಕೋಟಿಯನ್ನು ಕಲೆಕ್ಷನ್ ಮಾಡಿ ಇದೇ ಮೊದಲ ಸಿನಿಮಾ ಫಸ್ಟ್ ಡೇ ಇಷ್ಟೊಂದು ಕಲೆಕ್ಷನ್ ಮಾಡಿರೋ ಅಂಥದ್ದು ಅಂತ ಅಧಿಕೃತವಾಗಿ ಹೇಳ್ಕೊಂಡಿದೆ. ಸೊ ಇಲ್ಲಿ 2 ರೀತಿಯಾದಂತಹ ರಿಪೋರ್ಟ್ಸ್ಗಳಿದೆ. ಆ್ಯಂಡ್ KVN ಪ್ರೊಡಕ್ಷನ್ಸ್ ಅವರು ಅಧಿಕೃತವಾಗಿ ಹೇಳಿರೋದ್ರಿಂದ ಪ್ರಾಬಬ್ಲಿ ಅದಕ್ಕೆ ಹೌದು ನಿಜ ಇರ್ಬೋದು. ಬಿಕಾಸ್ ಯಾಕಂತ ಹೇಳಿದ್ರೆ ಟಾಕ್ಸಿಕ್ ಸಿನಿಮಾ ಎಷ್ಟು ಮಟ್ಟದ ಹೈಪನ್ನು ಕ್ರಿಯೇಟ್ ಮಾಡಿತ್ತು ವಿಶ್ವಾದ್ಯಂತ ಅಂದರೆ ಈ ಸಿನಿಮಾವನ್ನು ಸಾಕಷ್ಟು ಜನ ಬುಕ್ ಮೈ ಶೋ ಅಲ್ಲಿ, ಡಿಸ್ಟಿಕ್ ಆ್ಯಪಲ್ಲಿ, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಟಿಕೆಟ್ಸ್ಗಳನ್ನು ಮುಂಚಿತವಾಗಿಯೇ ಪರ್ಚೇಸ್ ಮಾಡೋದಕ್ಕೂ ಕೂಡ ಮುಂದಾಗಿದ್ರು. ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಮಾಡಿದ್ದು ಸಾಕಷ್ಟು ಟಿಕೆಟ್ಸ್ಗಳು ಸೋಲ್ಡ್ ಔಟ್ ಆಗಿತ್ತು. ಮೊದಲನೇ ದಿನ ಅಂತೂ ಎಲ್ಲ ಥಿಯೇಟರ್ಗಳು ಕೂಡ ಹೌಸ್ಫುಲ್ ಆಗಿತ್ತು. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಓವರಾಲ್ ನಮ್ಮ ಭಾರತದಲ್ಲಿ 50.6% ಅಷ್ಟು ಆಕ್ಯುಪೆನ್ಸಿ ಮೊದಲನೇ ದಿನ ಸಿಕ್ಕಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ನಾವು ನೋಡೋದಾದರೆ 92% ಅಷ್ಟು ಆಕ್ಯುಪೆನ್ಸಿ ಮೊದಲನೇ ದಿನನೇ ಸಿಕ್ಕಿದೆ ಅಂತ ಹೇಳಲಾಗ್ತದೆ ರಿಪೋರ್ಟ್ಸ್ ಪ್ರಕಾರ. ಆ್ಯಂಡ್ ಇನ್ನು ಟಾಕ್ಸಿಕ್ ಸಿನಿಮಾವನ್ನು ನಿರ್ದೇಶನ ಮಾಡಿರೋದು ಗೀತು ಮೋಹನ್ ದಾಸ್ ಅವರು. ಈ ಸಿನಿಮಾದಲ್ಲಿ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಅಬ್ಬರಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಅವರ ಆ್ಯಕ್ಟಿಂಗ್ಗೆ ಸಿಗ್ತಿರುವಂತಹ ಪ್ರಶಂಸೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿದೆ. ಸಾಕಷ್ಟು ಜನಕ್ಕೆ ಈ ಸಿನಿಮಾ ಇಷ್ಟ ಆಗಿಲ್ಲ, ಸಾಕಷ್ಟು ಜನಕ್ಕೆ ಈ ಸಿನಿಮಾ ಇಷ್ಟ ಆಗಿದೆ, ಇನ್ನು ಸಾಕಷ್ಟು ಜನಕ್ಕೆ ಇದು ಆವ್ರೇಜ್ ಅಂತ ಅನ್ಸಿರ್ಬೋದೇನೋ. ಅದು ಅವರವರ ಪರ್ಸನಲ್ ಒಪಿನಿಯನ್ಗೆ ಬಿಟ್ಟಿದ್ದು. ಯಾಕಂತ ಹೇಳಿದ್ರೆ ಈ ಸಿನಿಮಾ ಬರೀ ಕನ್ನಡಿಗರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅಥವಾ ನಮ್ಮ ಭಾರತ ಚಿತ್ರರಂಗವನ್ನು ಮೆಚ್ಚಿಸ್ಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಅಲ್ಲ. ಇದು ಪಕ್ಕಾ ಹಾಲಿವುಡ್ ಸಿನಿಮಾ ಅಂತ ಹೇಳಿ ಈ ಹಿಂದೆ ನಟ ಯಶ್ ಅವ್ರು ಏನು ಹೇಳಿದ್ರು, ಸಿನಿಮಾನ ನೋಡಿದವ್ರಿಗೂ ಕೂಡ ಅದು ಅನಿಸಿದೆ. ಇದು ಪಕ್ಕಾ ಹಾಲಿವುಡ್ ಸಿನಿಮಾನೇ, ಹಾಲಿವುಡ್ ರೇಂಜ್ನಲ್ಲೇ ಈ ಸಿನಿಮಾವನ್ನು ಮೇಕಿಂಗ್ ಕೂಡ ಮಾಡಿದ್ದಾರೆ ಅಂತ ಹೇಳಿ. ಎಲ್ಲೂ ಕೂಡ ಫ್ಯಾನ್ಸಿಗೆ ಆ ಮೇಕಿಂಗಲ್ಲಿ ಡಿಸಪಾಯಿಂಟ್ಮೆಂಟ್ ಸಿಗೋದಿಲ್ಲ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆ ಆಗ್ತಿದೆ ಟಾಕ್ಸಿಕ್ ಸಿನಿಮಾ ಹೇಗಿದೆ ಅಂತ. ಸೊ ಇವರು ರಿವ್ಯೂಗಳನ್ನು ಕೇಳೋದ್ರ ಬದಲಾಗಿ ನೀವೇ ಹೋಗಿ ಖುದ್ದಾಗಿ ಥಿಯೇಟರ್ನಲ್ಲಿ ಕೂತು ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲೇ ಬೇರೆನೇ ರೀತಿಯಾದಂತಹ ಮಜಾ ಇರುತ್ತೆ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ಇಲ್ಲಿ ನಾವೇನೇ ದುಡ್ಡು ಕೊಟ್ಟು ಹೋಗಿದ್ರು ಕೂಡ ಥಿಯೇಟರ್ ಒಳಗಡೆ ಅದಕ್ಕೆ ಬೇಸರ ಅಂತೂ ಆಗಲ್ಲ. ಬಿಕಾಸ್ ಯಶ್ ಅವರ ಆ್ಯಕ್ಟಿಂಗ್ ಆ ಮಟ್ಟದಲ್ಲಿ ಎಲ್ಲರನ್ನ ಇಂಪ್ರೆಸ್ ಮಾಡುತ್ತೆ. ಎಲ್ಲೂ ಕೂಡ ಸಿನಿಮಾ ಬೋರ್ ಆಗಲ್ಲ. ಯಾಕೆ ಅಂತಂದರೆ ಯಶ್ ಅವರು ಆ ರೀತಿಯಾದಂತಹ ಒಂದು ಗ್ರಿಪ್ಪನ್ನು ಇಟ್ಕೊಂಡು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಇನ್ನು ನಯನತಾರಾ ಆಗಿರ್ಬೋದು, ಕಿಯಾರಾ ಅಡ್ವಾನಿ ಆಗಿರ್ಬೋದು, ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್, ಹುಮಾ ಕುರೇಶಿ, ಅಕ್ಷಯ್ ಒಬರೈ, ಹೀಗೆ ಸಾಕಷ್ಟು ಜನ ಒಂದು ಸ್ಟಾರ್ಡಮ್ ಇದೆ ಈ ಒಂದು ಸಿನಿಮಾದಲ್ಲಿ. ಅವರು ಕೂಡ ಅವರವರ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಪ್ರದರ್ಶನ ಮಾಡಿದ್ದಾರೆ. ಅವರ ಒಂದು ಪಾತ್ರಕ್ಕೆ
ಒಂದು ಒಳ್ಳೆ ಜಸ್ಟಿಸನ್ನು ಕೂಡ ಮಾಡಿದ್ದಾರೆ. ಎಲ್ಲೂ ಕೂಡ ಆ ಆ್ಯಕ್ಟರ್ಸು ಕೂಡ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ ಆ್ಯಕ್ಟಿಂಗ್ ಅಂತ ಬಂದಾಗ. ಇನ್ನು ಸ್ಟೋರಿ ಇನ್ನು ಸ್ವಲ್ಪ ಬೆಟರ್ ಆಗಿ ಇರ್ಬೋದಿತ್ತೇನೋ ಅಂತ ನನ್ನ ಅಭಿಪ್ರಾಯ. ಬಟ್ ಆದರೆ ಇದು ಎಲ್ರಿಗೂ ಇಷ್ಟ ಆಗಲೇಬೇಕು ಅಂತಲ್ಲ, ಇಷ್ಟ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಬಿಕಾಸ್ ಇದು ನಮ್ಮ ಕನ್ನಡಿಗರಿಗೆ ಅಥವಾ ನಮ್ಮ ಭಾರತದ ಚಿತ್ರರಂಗವನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಅಲ್ಲ. ಇದು 100% ಒಂದು ಹಾಲಿವುಡ್ ಮೇಕಿಂಗ್ ಅಲ್ಲಿರುವಂತಹ ಸಿನಿಮಾ. ಇನ್ನು ಮೊದಲನೇ ದಿನ ಈ ರೀತಿಯಾದಂತಹ ಕಲೆಕ್ಷನ್ ಮಾಡಿರುವಂತಹ ಈ ಸಿನಿಮಾ ಬಗ್ಗೆ ಈಗ ಇನ್ನಷ್ಟು ನಿರೀಕ್ಷೆಗಳು ಕೂಡ ಹೆಚ್ಚಾಗ್ತಿದೆ. ಈಗಾಗಲೇ ಮೊದಲನೇ ದಿನವೇ ಏನಿಲ್ಲ ಅಂತ ಹೇಳಿದ್ರು 100 ಕೋಟಿ ಒಂದು ಬಾಕ್ಸ್ ಆಫೀಸಲ್ಲಿ ಮಾರ್ಕನ್ನು ಮಾಡಿದೆ. KVN ಪ್ರೊಡಕ್ಷನ್ಸ್ ಅವರ ಅಧಿಕೃತ ಮಾಹಿತಿ ಪ್ರಕಾರ 301.69 ಕೋಟಿಯನ್ನು ಈಗಾಗಲೇ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ಸ್ಪೀಡನ್ನು ನಾವು ಗಮನಿಸ್ತಾ ಹೋಗೋದಾದರೆ ಏನಿಲ್ಲ ಅಂತ ಹೇಳಿದ್ರು ಇನ್ನೊಂದು 3-4 ದಿನದಲ್ಲಿ KGFನ ದಾಖಲೆಯನ್ನು ಮುರಿಯೋದಕ್ಕೆ ಟಾಕ್ಸಿಕ್ ಮುಂದಾಗತ್ತೆ. ಇನ್ನೂ ಸ್ವಲ್ಪ ದಿನಗಳಲ್ಲೇ ಏನಿಲ್ಲ ಅಂತ ಹೇಳಿದ್ರು 1000 ಕೋಟಿಯ ಕ್ಲಬ್ಬನ್ನು ಸೇರುತ್ತೆ ಟಾಕ್ಸಿಕ್ ಅಂತ ಹೇಳಲಾಗ್ತಿದೆ. ಇನ್ನು ಅಧಿಕೃತ ಮಾಹಿತಿ ಪ್ರಕಾರನೇ ಚಿತ್ರತಂಡ ಏನಿಲ್ಲ ಅಂದರೂ ಈ ಸಿನಿಮಾಗೆ 300ರಿಂದ 500 ಕೋಟಿಯನ್ನು ಇನ್ವೆಸ್ಟ್ ಮಾಡಿದ್ದಾರೆ ಬಜೆಟ್ ಆಗಿ ಅಂತ ಕೂಡ ಹೇಳಲಾಗ್ತಿದೆ. ಈಗಾಗಲೇ 300 ಕೋಟಿ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಿದರೆ ಫಸ್ಟ್ ದಿನಾನೇ ಅದನ್ನು ತಗೊಂಡ್ಬಿಟ್ಟಿದ್ದಾರೆ. ಇನ್ನು ಏನೇ ಬಂದರೂ ಕೂಡ ಅದು ಲಾಭ ಆಗಿರುತ್ತೆ. ಅದರ ಜೊತೆಯಲ್ಲಿ ಇನ್ನು 500 ಕೋಟಿಯನ್ನು ನಾವೇನಾದರೂ ಹಾಕಿದ್ದೀವಿ ಅಂತ ಚಿತ್ರತಂಡ ಅಧಿಕೃತವಾಗಿ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ 500 ಕೋಟಿಯನ್ನು ಚಿತ್ರತಂಡ ಗಳಿಸೋದಕ್ಕೆ. ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.